ಎಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಬಿಡುವಿಲ್ಲದ ಸಮಯದಲ್ಲಿ ನೀವು ಕಲೆಗೆ ಹೇಗೆ ಬಿಡುವು ಮಾಡ್ಕೊಂಡ್ರಿ? ಯಾಕಂದ್ರೆ ತುಂಬಾ ಬಿಸಿ ನಾನು 4 ಪೇಜು ಡೈಲಾಗು 5 ಪೇಜ್ ಡೈಲಾಗ್ ಎಲ್ಲ ಕೊಡೋರು ನನಗೆ. ಸೊ ನಾನು ಒಂದೇ ಟೆಕ್ಗೆ ಓಕೆ ಮಾಡ್ತಾ ಇದ್ದೆ. ಅದು ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಒಂದೊಂದ್ಸರಿ ಶೂಟಿಂಗ್ ಮುಗಿಯೋಷ್ಟು ದೊಡ್ಡ ಲೈನ್ ನಿಂತ್ಕೊಂಡ್ಬಿಡೋದು ಎಲ್ಲರೂ, ದರ್ಶನ ಪಡಿಬೇಕು ಅಂತ ಹೇಳ್ಬಿಟ್ಟು. ಸ್ಕ್ರಿಪ್ಟ್ಗೆ ದೇವಿ ಪೂಜೆ ಇಲ್ದಿರ ಅವರು ಹೊರಗಡೆ ತೆಗಿತಾನೆ ಇರ್ಲಿಲ್ಲ. ಭಾಷೆನ ಹೊರಗಡೆ ಕಳಿಸ್ಬೇಡಿ. ಈಗ ವಯಸ್ಸಾಗ್ತಾ ಆಗ್ತಾ ನನಗೆ ಅರಿವಿಲ್ಲದೆ ಎಲ್ಲ ಭಾಷೆ ಆಗಲಿ, ಈ ಕೈ ಮತ್ತೆ ನೋಡೋದು ಪಾತ್ರ ಮಾಡ್ತಾ ಇರಲಿಲ್ಲ. ನನ್ನ ಪಾತ್ರನ ಜೀವಿಸ್ತಾ ಇದ್ದೆ. ಅವತ್ತೊಂದು ಸತ್ಯಮೇವ ಜಯತೆ ಅಂತ ಹೇಳಿ ಒಂದು ಎಪಿಸೋಡ್ ಬರ್ತಾ ಇತ್ತು, ತುಂಬಾ ಪಾಪ್ಯುಲರ್ ಇತ್ತು. ಅದರ ಡಿಸೇಬಲ್ ಎಪಿಸೋಡ್ ಸಾಂಗ್ಸ್ ಎಲ್ಲ ನಾನೇ ಡೈರೆಕ್ಟ್ ಮಾಡಿದೆ. ನಾನು ಹೇಳೋದಲ್ಲ, ಅಡುಗೆ ನಾನು ಮಾಡಿದ್ದೀನಿ, ಬಡಿಸುವ ಕಾರ್ಯವನ್ನಾದರೂ ಮಾಡಿ ಅಂತ ಹೇಳೋದು. ಪ್ರತಿ ಸಂಸ್ಥೆಯಲ್ಲಿ, ಪ್ರತಿ ಕಂಪನಿಯಲ್ಲಿ ಒಂದು ಆನ್ಯುವಲ್ ಡೇ ಆಗುತ್ತೆ, ಕಾನ್ಫರೆನ್ಸ್ ಆಗುತ್ತೆ, ಗೆಟ್ ಟುಗೆದರ್ ಆಗುತ್ತೆ, ಫ್ಯಾಮಿಲಿ ನೈಟ್ಸ್ ಆಗುತ್ತೆ. ನನಗೇನಿಸುತ್ತೆ ಅಂತ ಹೇಳಿ, ಇಂಥ ಒಳ್ಳೆಯ ಒಂದು ಕಲಾವಿದರನ್ನ, ವಿಶೇಷ ಚೇತನ ಕಲಾವಿದರಿಗೆ ಅವಕಾಶವನ್ನು ತಾವು ಕೊಡಬೇಕು. ಸರ್, ಇಷ್ಟೆಲ್ಲ ನಿಮ್ಮ ಏನಂತೆ ಬಿಡುವಿಲ್ಲದ ಸಮಯದಲ್ಲಿ ನೀವು ಕಲೆಗೆ ಹೇಗೆ ಬಿಡುವು ಮಾಡಿಕೊಂಡ್ರಿ? ನೀವು ಸಿನಿಮಾ ರಂಗಕ್ಕೆ ಬಂದಿದ್ದಾದರೂ ಹೇಗೆ? ಇಲ್ಲ, ಸಿನಿಮಾ ನಾಟಕ ನಾವು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಸಿನಿಮಾ ಕ್ಷೇತ್ರದ ಪರಿಚಯ ಬಂದಿದ್ದು ನಮ್ಮ ರೇಣುಕಾ ಶರ್ಮಾ ಅವರ ಒಂದು ಸೀರಿಯಲ್ ಆದಮೇಲೆ ಬಂತದ್ದು. ಅವರು ನಾನೊಂದು ರೆಕಾರ್ಡಿಂಗ್ ಮಾಡ್ತಾಯಿದ್ದೆ, ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ. ಅಲ್ಲಿ ರೇಣುಕಾ ಶರ್ಮಾ ಅವ್ರು ದೂರದಿಂದನೇ ಕೂತ್ಕೊಂಡು ನೋಡ್ತಾ ಇದ್ರು 2-3 ದಿವಸದಿಂದ. ನಂಗೆ ಗೊತ್ತಿರಲಿಲ್ಲ ಅವ್ರು ನೋಡ್ತಾ ಇದ್ದಾರೆ ಅಂತ ಹೇಳಿ. ಆಮೇಲೆ ನೇರವಾಗಿ ಅವರ ಅಸೋಸಿಯೇಟ್ ಡೈರೆಕ್ಟರ್ ಕೈಯಲ್ಲಿ ಪಾಷಾ ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿದ್ರು. ನಾನು ಹೋದೆ ರೇಣುಕಾ ಶರ್ಮಾ ಅವ್ರ ಹತ್ರ. ನಾನು ನೋಡ್ಬಿಟ್ಟು, ಮುಖ ನೋಡ್ಬಿಟ್ಟು, ನನ್ನ ಹತ್ರ ಒಂದು ಒಳ್ಳೆಯ ಪಾತ್ರ ಇದೆ, ಹೀರೋ ಪಾತ್ರ, ಸುಜನಾಳ ಶರೀಫರ ಪಾತ್ರ. ಅದು ನನಗೆ ನೀವು ಅದನ್ನು ಹೊಂದ್ತೀರಾ ಅನಿಸ್ತಾ ಇದೆ, ನೀವು ಯಾಕೆ ಅದನ್ನು ನೀವು ಮಾಡಬಾರ್ದು, ಮಾಡ್ತೀರಾ ನೀವು ಅಂತ ಪ್ರಶ್ನೆ ಕೇಳಿದ್ರು ನನಗೆ. ಏನಪ್ಪ ಇವ್ರು ಹೀಗೆ ಕೇಳ್ತಾ ಇದ್ದಾರೆ. ಆಮೇಲೆ ಏನು ಸರ್ ಶೆಡ್ಯೂಲಲ್ಲಿ, ಯಾಕಂದರೆ ತುಂಬ ಬ್ಯುಸಿ ನಾನು. ನನಗೆ ಅಮೇರಿಕಾದಲ್ಲೂ ಪ್ರೋಗ್ರಾಮ್ಸ್ ಇತ್ತು, ಲಂಡನ್ನಲ್ಲೂ ಪ್ರೋಗ್ರಾಮ್ಸ್ ಇತ್ತು. ನಾನು ಹೇಳಿದೆ, ಸರ್ ನಾನು ತುಂಬ ಬ್ಯುಸಿ ಆರ್ಟಿಸ್ಟ್, ನಾನು ಹೇಗೆ ಅಡ್ಜಸ್ಟ್ ಮಾಡ್ಕೋತೀರಾ? ಇಲ್ಲ, ನಾವು ಶೆಡ್ಯೂಲ್ ಫಿಕ್ಸ್ ಮಾಡೋಣ, ಶೂಟಿಂಗ್ ಶೆಡ್ಯೂಲ್, ಅದ್ರ ಪ್ರಕಾರ ನಾವು ಮಾಡೋಣ ಅಂಥೇಳಿ ಎಲ್ಲ ಪಾತ್ರ ಎಲ್ಲ ಹೇಳಿದ್ರು. ಆಮೇಲೆ ನನಗೆ ನನ್ನ ಜೊತೆ ಕೂತ್ಕೊಂಡು ಸುಮಾರು ಹೊತ್ತು ಮಾತಾಡ್ತಾನೆ ಇದ್ರು, ಬೇಕಂತೇಳಿ ಕನ್ನಡದಲ್ಲಿ ಮಾತಾಡಿದ್ರು. ಆಮೇಲೆ ನನಗೆ ಅಧ್ಯಾತ್ಮದ ಬಗ್ಗೆ ಏನು ಗೊತ್ತಿದೆ ಅಂಥೇಳಿ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಅದೆಲ್ಲ ಆಯಿತು. ಹಾಗಾಗಿ ಆಮೇಲೆ ಶೂಟಿಂಗು ಪ್ರಾರಂಭ ಆಯಿತು. ಶರೀಫರದ್ದು ಬಹಳ ಜನಗಳಿಗೆ ಇಷ್ಟ ಆಯಿತು. ಅದರಲ್ಲಿ ಅವ್ರು ತುಂಬ ಇಷ್ಟವಾಗಿದೆ ಏನಂತ ಹೇಳಿದ್ರೆ, ಇದು ಸುಮಾರು ಕಡೆ ನಾನು ಹಂಚ್ಕೊಂಡಿದ್ದೀನಿ. ನನಗೆ ಸುಮಾರು 4 ಪೇಜು ಡೈಲಾಗು 5 ಪೇಜ್ ಡೈಲಾಗ್ ಎಲ್ಲ ಕೊಡೋರು ನನಗೆ. ಸೊ ನಾನು ಒಂದೇ ಟೆಕ್ಗೆ ಓಕೆ ಮಾಡ್ತಾ ಇದ್ದೆ. ಅದು ಭಾಳ ಸಂತೋಷ ಆಗ್ಬಿಡೋದು. ಕನ್ನಡದ ಒಂದು ವ್ಯಾಖ್ಯಾನ, ಅದರ ಅಲ್ಪ ಪ್ರಾಣ ಮಹಾಪ್ರಾಣಗಳ ಪ್ರಾಣ ತೆಗೆದೇ ಹೇಳ್ತಾ ಇದೆಯಪ್ಪ ನೀನು ಅಂತೇಳಿ ತುಂಬ ಸಂತೋಷ ಆಗೋದು ಅವ್ರಿಗೆ. ಆಮೇಲೆ ಅವರಿಗೆ ಗೊತ್ತಿತ್ತು ನಾನೊಬ್ಬ ಡಾನ್ಸರು ಅಂತ ಹೇಳ್ಬಿಟ್ಟು. ಹಾಗಾಗಿ ಸುಮಾರು ಹಾಡುಗಳಿಗೆ, ಆಲ್ಮೋಸ್ಟ್ ಒಂದು 50 ಹಾಡುಗಳಿಗೆ ನನಗೆ ನೀವೇ ಡೈರೆಕ್ಟ್ ಮಾಡಿ ಸರ್, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಅದರಲ್ಲಿ ನನಗೆ ನೆನಪಿರುವಂಥ ಹಾಡುಗಳು, ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ, ಸಾವು ನೋವಿನ, ಹಾಗೆ ಅದು ತುಂಬಾ ನನಗೆ ಒಂದು ಫೀಲಿಂಗ್ ಕೊಟ್ಟಂಥ ಹಾಡು. ಕಣ್ಣಲ್ಲಿ ನೀರು, ನಾನು ಲಿಸನಿಂಗ್ ಇಲ್ಲದೆ ಅದನ್ನು ಆ್ಯಕ್ಟ್ ಮಾಡಿದ್ದೆ ನಾನು. ಆಮೇಲೆ ತರುವಲ್ಲ ತರಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ, ಆ ಹಾಡು. ಆಮೇಲೆ ಕೊಳಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಸೊ ಆ ಹಾಡು. ಆಮೇಲೆ ಸುಮಾರು ಹಾಡುಗಳು, ಸೋರುತಿಹುದು ನೆಲೆಯ ಮಾಳಿಗೆ, ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಅದು ಹೀಗೆ ಅವರು ತುಂಬ ಸಂತೋಷ ಆಗೋದು. ಆಮೇಲೆ ನನಗೂ ಸಹ, ಯಾಕಂದರೆ ನಾನು ಒಬ್ಬ ಕಲಾವಿದನಾಗಿ ನಾನು ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಆಗಿಬಿಡ್ತಾ ಇದ್ದೆ ನಾನು. ನನಗೆ ಡೈರೆಕ್ಟ್ರು ಸಹ ಪಾಷಾ, ಸಲಾವುದ್ದೀನ್ ಪಾಷಾ ಅಂತ ಕರೀತಿರಲಿಲ್ಲ ನನಗೆ, ಶರೀಫ್ರೇ ಅಂತ ಕರೀತಾ ಇದ್ರು ನನಗೆ. ಎಲ್ಲ ಸ್ಟಾಫ್ಗೂ ಹಾಗೆ ಹೇಳ್ಬಿಟ್ಟಿದ್ರು. ಇನ್ನೊಂದು ಚಾಲೆಂಜಿಂಗ್ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ನನಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ನನಗೆ ಶರೀಫ್ ಅಜ್ಜ ಅಂತಲೇ ಕರೆಯೋರು ಎಲ್ಲ ಊರಿನವರು.
ಒಂದು ಸರಿ ಶೂಟಿಂಗ್ ಮುಗಿಯೋಷ್ಟು ದೊಡ್ಡ ಲೈನ್ ನಿಂತ್ಕೊಂಡ್ಬಿಡೋದು ಎಲ್ಲರೂ ದರ್ಶನ ಪಡಿಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲಿ ಎಷ್ಟೋ ಜನ ವಯಸ್ಸಾದರೂ ಇರ್ತಾಯಿದ್ದು. ನಾನು ತುಂಬ ಮುಜುಗರ ಅನ್ನಿಸ್ತಾಯಿತ್ತು, ಏನಪ್ಪ ನಾನು 80 ವರ್ಷ 85 ವರ್ಷದವರೆಲ್ಲ ಬಂದು ಕಾಲ ನಮಸ್ಕಾರ ಮಾಡ್ತಾ ಇದ್ದಾರೆ. ನಾನು ಡೈರೆಕ್ಟ್ರಿಗೆ ಹೇಳ್ತಾ ಏನು ಸರ್ ಇದು ತುಂಬಾ ಮುಜುಗರ ಅನ್ನಿಸ್ತಾ ಇದೆ ಅಂಥೇಳಿ. ನೀವಲ್ಲ ಅದು ಪಾತ್ರ, ಶರೀಫ್ ಅಜ್ಜ ಅದು. ನೀವು ಶರೀಫ್ ಅಜ್ಜಾಗಿ ಆಶೀರ್ವಾದ ಮಾಡಿ, ಅದು ಅವ್ರಿಗೆ ತಲುಪುತ್ತೆ ನೇರವಾಗಿ ಅಂತ ಹೇಳೋರು ಅವರು. ಸೊ ಹಾಗೆ ರೇಣುಕಾ ಶರ್ಮಾ ಅವ್ರದ್ದು ಒಂದು ದೊಡ್ಡ ಒಂದು ಕ್ವಾಲಿಟಿ ಏನಿತ್ತು ಅಂತ ಹೇಳಿದ್ರೆ, ಅವರು ಯಾವತ್ತೂ ಅಷ್ಟೇ ರೂಮು ಬಾಗಿಲು ಹಾಕಿ ಯಾವತ್ತೂ ಮಾತಾಡ್ತಿರ್ಲಿಲ್ಲ. ಅವ್ರು ಹೆಣ್ಮಕ್ಳು ಬಂದರೆ ಅಂತೂ ತುಂಬ ಕಾಳಜಿ, 2-3 ಅಸಿಸ್ಟೆಂಟ್ ಇರ್ಬೇಕು ಜೊತೆಯಲ್ಲಿ. ಅವರು ಬಾಗಿಲು ತೆಗೆದ್ಬಿಟ್ಟು ಮಾತಾಡೋದು ಅವರು. ಆಮೇಲೆ ಶೂಟಿಂಗ್ ಶುರು ಹಾಕೋದು ಬೆಳಗ್ಗೆ ನೋಡಿದ್ರೆ ಫುಲ್ಲು ಬಾಗಿಲು ತೆಗೆದ್ಬಿಟ್ಟು ದೇವ್ರ ಮನೆಯಲ್ಲಿ ದೇವಿ ಮುಂದೆ ಇಡೀ ಸ್ಕ್ರಿಪ್ಟ್ ಇಟ್ಬಿಟ್ಟು ಪೂಜೆ ಮಾಡೋರು. ಸ್ಕ್ರಿಪ್ಟಿಗೆ ದೇವಿ ಪೂಜೆ ಇಲ್ದಿರ ಅವರು ಹೊರಗಡೆ ತೆಗಿತಾನೆ ಇರಲಿಲ್ಲ ಅವರು. ಆಮೇಲೆ ಕಲಿಸ್ಬೇಕು ಮಾಡಬೇಕಂತ ಆಸಕ್ತಿ ಬಹಳ ಜಾಸ್ತಿ ಅವರಿಗೆ. ಎಷ್ಟೋ ಸರಿ ನನಗೆ ಶೂಟ್ ಮಾಡೋ ಸ್ಕ್ರಿಪ್ಟ್ ನನಗೆ ಕೊಟ್ಬಿಟ್ಟು, ಶರೀಫ್ರೆ ನೀವೇ ಇವತ್ತು ಶಾರ್ಟ್ನ ಡಿವೈಡ್ ಮಾಡಿ ಅನ್ನೋರು ನನಗೆ. ಆಮೇಲೆ ನಾನು ಡಿವೈಡ್ ಮಾಡಿ, ಸರ್ ಕ್ಲೋಸಪ್ಪಿಂದ ಶುರು ಮಾಡಬೇಕು, ಇಲ್ಲಿ ಮಿಡ್ ತೊಗೋಣ ಸರ್, ಆಮೇಲೆ ವೈಡ್ ಹೋಗೋಣ, ಆಮೇಲೆ ಸಜೆಷನ್ ಶಾರ್ಟ್ ತೊಗೋಣ ಅಂತ ನಾನು ಹೇಳಿದ್ರೆ, ಆಮೇಲೆ ಏನು ಮಾಡೋರು ಇಂಟ್ರೆಸ್ಟಿಂಗ್ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ನಾನೇನು ಲೈನ್ ಹಾಕಿ ಎಲ್ಲ ಬರೆದಿರ್ತಾ ಇದ್ನೋ ಅವ್ರ ಸ್ಕ್ರಿಪ್ಟ್ ತೆಗೆದು ತೋರಿಸೋರು, ಸೇಮ್ ಇರ್ತಾ ಇತ್ತು. ನಾನು ಹೇಳಿದೆ, ಸಾರ್ ಏನು ಸಾರ್ ಇದು ಅರ್ಥ ಆಗ್ತಾ ಇಲ್ಲ ಅಂದರೆ, ಇಲ್ಲ ಇದು ತಾಯಿ ಮಾಡಿಸ್ತಾ ಇದ್ದಾಳೆ ದೇವಿ. ಅದಕ್ಕೆ ನೋಡಿ ಅವರೆಲ್ಲ ಕೊಲ್ಲೂರು ಮೂಕಾಂಬಿಕೆ ಅಂತ ಎಲ್ಲ ದೇವಿ ಸಿನಿಮಾಗಳನ್ನು ಅವ್ರು ಕೊಟ್ಟರು. ಅಷ್ಟು ದೊಡ್ಡ ಡೈರೆಕ್ಟ್ರ್ ಅವರು. ಅದಾದಮೇಲೆ ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಎಲ್ಲ ಆಗಿದ್ರು ಅವರು. ಇವರು ನಮ್ಮ ಸುನೀಲ್ ಕುಮಾರ್ ದೇಸಾಯಿ ಅವ್ರಿಗೆ ಈ ಪರ್ವ ಸಿನಿಮಾ ಮಾಡಬೇಕಾದ್ರೆ ಈ ಥರ ಪಾಷಾ ಅವ್ರು ಭಾಳ ಒಳ್ಳೆ ಆ್ಯಕ್ಟ್ರು, ಅವ್ರನ್ನ ಯಾಕೆ ಇದು ಮಾಡ್ಕೋಬಾರ್ದು, ಡಾನ್ಸರು ಅಂದರೆ, ಯಾಕೆ ಡಾನ್ಸ್ ಓರಿಯೆಂಟೆಡ್ ಸಿನಿಮಾ ಇತ್ತು ಅದು, ವಿಷ್ಣು ಸರ್ ಮ್ಯೂಸಿಕ್ ಇನ್ ಡಾನ್ಸ್ ಇತ್ತು. ಸೊ ನನಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಂದು ಕ್ಯಾರೆಕ್ಟರ್ ಸಿಕ್ತು. ಅಲ್ಲಿ ವಿಷ್ಣು ಸರ್ ನನಗೆ ಪರಿಚಯ ಆದರು. ಅವ್ರಿಗೆ ಹೇಗೆ ಅವರು ತುಂಬಾ ಸಿಂಪಲ್. ಅವರು ನಾನು ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ತಿಳ್ಕೊಂಡ್ರು, ಅವ್ರು ನನ್ನ ಬಗ್ಗೆ ಮೊದಲೇ ತಿಳ್ಕೊಂಡಿದ್ರು ಅನಿಸುತ್ತೆ. ಬನ್ನಿರಿ ಇಲ್ಲಿ, ಏನು ರೀ ಸಮಾಚಾರ, ಏನು ನೀವು ಡಾನ್ಸರ್ ಅಂತೆ, ನೀವು ಯೋಗ ಮಾಡ್ತೀರಂತೆ, ನೀವು ಅಂಗವಿಕಲರಿಗೂ ಡಾನ್ಸ್ ಹೇಳ್ಕೊಡ್ತೀರಂತೆ, ಭಾಳ ಸಂತೋಷ ಆಯಿತು, ಕೆಲಸ ಮುಂದುವರಿಸಿ, ಸಿನಿಮಾ ಎಲ್ಲ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ನೀವು ಈ ಕೆಲಸ ಬಿಡಬೇಡಿ ಸರ್ ನಂಗೆ ಹೇಳಿದ್ರು. ಹಾಗೆ ನೀವು ಮಾಡ್ತಾ ಇರೋದು ಬಹಳ ಒಳ್ಳೆಯ ಕೆಲಸ, ವಿಶೇಷ ಚೇತನಿಗೆ ಏನು ಮಾಡ್ತಿದ್ದೀರಾ, ಇವತ್ತು ಸಿನಿಮಾ ಇದೆ, ಇವತ್ತು ಸಿನಿಮಾ ಇಲ್ಲ, ಆದರೆ ಇದನ್ನು ಮಾತ್ರ ನೀವು ಬಿಡಬಾರ್ದು. ಎಷ್ಟೋ ಸರಿ ನನಗೆ ಕತ್ತ ಮೇಲೆ ಕೈ ಹಾಕ್ಕೊಂಡು ಸುಮಾರು ಹೊತ್ತು ಆಧ್ಯಾತ್ಮದ ಬಗ್ಗೆ, ನಮ್ಮ ಗಣೇಶ್ ಕಾಸರಗೌಡರು ಸಹ ಇದ್ರ ಬಗ್ಗೆ ಬರೆದಿದ್ರು. ಹೌದು, ಬಹಳ ಒಳ್ಳೆ ಆರ್ಟಿಕಲ್. ವಿಷ್ಣುವರ್ಧನ್ ಅವರು ಆಧ್ಯಾತ್ಮಕ್ಕೆ ವಾಲೋದಿಕ್ಕೆ ನೀವು ಕೂಡ ಒಂದು ಕಾರಣ ಆಗ್ತೀರಾ ಅಂತ. ಕರೆಕ್ಟ್ ಹೇಳಿದ್ದಾರೆ. ಯಾಕಂದರೆ ನನ್ನ ಒಂದು ಅನಿಸಿಕೆ, ನನ್ನ ಮಾತುಕತೆ, ನನ್ನ ಜೊತೆ ಡಿಸ್ಕಷನ್ ಮಾಡಬೇಕಾದ್ರೆ ಯಾವಾಗ್ಲೂ ಜೀವನ ಅಂದರೆ ಏನು, ಜೀವನ ಅಂದರೆ ಭಗವಂತ ಅಂದರೆ ಏನು, ಆಮೇಲೆ ಯಾಕಂದರೆ ನಾನು ವಿಶೇಷ ಜನ ಜೊತೆ ಕೆಲಸ ಮಾಡ್ತೇನೆ, ನನಗೆ ಎಷ್ಟೋ ಪ್ರಶ್ನೆಗಳು ಕೇಳೋರು. ಹೌದಾ, ಹೇಗೆ ಮಾಡ್ತಾರವರು, ಮಾಡಿದ್ರು ಅವರು, ಮತ್ತು ನಾವೇನು ಇಲ್ವಲ್ಲ ಅವ್ರ ಮುಂದೆ, ನಾವೆಲ್ಲ ಏನು ಎಲ್ಲ ಚೆನ್ನಾಗಿದೆಯಲ್ಲ, ನಾವು ಮಾಡೋದೇನು ಮಹಾ. ಇನ್ಫ್ಯಾಕ್ಟು ಅವರು ಒಂದು ಸೀಕ್ವೆನ್ಸು, ಅವರು ತಮಿಳ್ನವ್ರ ಆ್ಯಕ್ಟ್ರು, ಒಂದು ಡಾನ್ಸ್ ಸೀಕ್ವೆನ್ಸ್ ಇದೆ ಅದರಲ್ಲಿ ಮಾಡಬೇಕಾದ್ರೆ, ಅವರು ಇದರಿಂದ ಅವರು ಸ್ಟುಡಿಯೋ ಪರ್ಟಿಕ್ಯುಲರ್ ಸ್ಪಾಟಿಂದ ನನಗೆ ಹೇಳಿದ್ರು, ಪಾಶನ ಹೊರಗಡೆ ಕಳಿಸ್ಬೇಡಿ, ಅವನಿಗೇನು ರಕ್ತದ ಕಣ ಸಹ ಡಾನ್ಸ್ ಮಾಡುತ್ತೆ, ಅವ್ನ ಮುಂದೆ ನಂಗೆ ಡಾನ್ಸ್ ಮಾಡೋಕ್ಕೆ ಸ್ವಲ್ಪ ಮುಜುಗರ ಆಗೋದು, ಕಳಿಸಿ ಅವ್ನಿಗೆ ನನ್ನೇ ನೋಡ್ತಿರ್ತಾನೆ ಅವನು. ಅಂದರೆ ಯಾಕಂದರೆ ಅವ್ರಿಗೆ ಗೊತ್ತಿತ್ತು ನಾನು ಭರತನಾಟ್ಯ, ಕಥಕ್, ಕೊರಿಯೋಗ್ರಫಿ ಎಲ್ಲ ಮಾಡಿರೋದ್ರಿಂದಾಗಿ ತಪ್ಪು ಕಂಡುಹಿಡಿತಾನಪ್ಪ ಅವನು, ಹೊರಗಡೆ ಕಳಿಸಿ, ನಾವೇನು ಸಿನಿಮಾ ಅದವ್ರು ಹೆಂಗೆ ಬೇಕಾದ್ ಕುಣಿತೀವೇನವರು, ಅಷ್ಟು ಪ್ರೀತಿ ಅವರು. ಸೊ ದಟ್ ವಾಸ್ ಮರೆಯಲಾಗದಂತಹ ಒಂದು ಸನ್ನಿವೇಶ. ಮತ್ತು ಒಂದು ವಿಷ್ಣು ಸರ್ ಜೊತೆ, ಆಮೇಲೆ ಇನ್ನೊಂದು ಶಿಶುನಾಳ ಶರೀಫರ ನಮ್ಮ ನಿರ್ದೇಶಕರು ರೇಣುಕಾ ಶರ್ಮಾ ಅವ್ರ ಜೊತೆ. ಬಿಡಿ, ಶರೀಫರ ಪಾತ್ರ ಮಾಡಬೇಕಂತ ಶರೀಫನಾಗಿಯೇ ಜೀವನ ಮಾಡ್ತಿದ್ದೆ ನಾನು. ಯಾಕಂದರೆ ನನಗೆ ಕರೆಯೋದ್ರಿಂದ ಹಿಡಿದು, ಸ್ಕ್ರಿಪ್ಟ್ ಕೊಡೋದ್ರಿಂದ, ಡೈಲಾಗ್ಸಿಂದ ಹಿಡಿದು, ನನಗೆ ಸಂಪೂರ್ಣವಾಗಿ ವಯಸ್ಸಾಗ್ತಾ ನನಗೆ ಧ್ವನಿನೂ ಚೇಂಜ್ ಮಾಡಬೇಕಾಯಿತು. ಪ್ರಾಬ್ಲಮ್ ಏನಾಗ್ತಾಯಿತ್ತು, ಡಬ್ಬಿಂಗ್ ಇಲ್ಲ ನೋಡಿ ಸೀರಿಯಲಲ್ಲಿ. ಆಮೇಲೆ ಈಗ ಹಾಕ್ಕೊಂಡ್ರು ಹಾಗೆ ಸಣ್ಣ ಮೈಕ್ರೋಫೋನು ಇರಲಿಲ್ಲ. ಎಷ್ಟೋ ಸರಿ ನಾನು ಬರೀ ಧೋತಿ ಹಾಕ್ಕೋಬೇಕಾಗಿತ್ತು. ಏನು ಮಾಡೋರು, ಮೈಕ್ರೋಫೋನ್ನ ನನ್ನ ಸ್ಕಿನ್ ಮೇಲೆ ಟೇಪ್ ಹಾಕ್ಬಿಡೋರು ನನಗೆ. ಅಯ್ಯೋ, ಭಾಳ ಆದಂಗೆ ತೊಂದರೆ ಆಗೋದು ನನಗೆ. ಕಷ್ಟಪಟ್ಟು ನಾನು ಹೇಳಬೇಕಾಗಿತ್ತು. ಆಮೇಲೆ ವಾಯ್ಸ್ ಎಲ್ಲ ಡಬ್ ಮಾಡೋಕ್ಕಾಗಲ್ಲ ಶರೀಫ್ರೆ. ಎಷ್ಟೋ ಸರಿ ಪಾಪ ಅವ್ರು ಹೇಳ್ಕೊಡೋಕೆ ಮೊದಲೇ ನನಗೆ ಅರಿವಿಲ್ಲದೆ, ಈಗ ವಯಸ್ಸಾಗ್ತಾ ನನಗೆ ಅರಿವಿಲ್ಲದೆ ಎಲ್ಲ ಭಾಷೆ ಆಗಲಿ, ಈ ಕೈ ಮತ್ತು ನೋಡೋದು, ಅವರು ಇದು
ಊಟ ಮಾಡುವಾಗಲಿ ಅವರು ಸ್ವಲ್ಪ ಬೇರೆ ಇದನ್ನೆಲ್ಲ ಸೇವನೆ ಮಾಡ್ತಾಯಿದ್ರು. ಶರೀಫ್ ಅಜ್ಜ ಅವ್ರು ಬರೆಯೋರು ಎಲ್ಲ ಇರೋರು, ಹಾಗಾಗಿ ತುಂಬ ಸಂತೋಷ ಆಗೋದು ಅವ್ರಿಗೆ. ನಾನು ಕೊನೆ ಒಂದು ಸೀನ್ ಇತ್ತು, ಬಿಡ್ತೀನಿ ದೇಹ ಬಿಡ್ತೀನಿ ಅಂಥೇಳಿ ಆ ಹಾಡು ಹಾಡ್ತಾ ಹಾಡ್ತಾ ಪ್ರಾಣ ಪಕ್ಷಿ ಹಾಗೆ ಹಾರಾಡೋದು. ಅಷ್ಟು ಚೆನ್ನಾಗಿ ನನಗೆ ಇಷ್ಟೊತ್ತವರೆಗೂ ಅಭಿನಯಿಸ್ತಾ ಇದ್ರಿ ಅನ್ನೋದು ಗೊತ್ತಾಗದ ಹಾಗೆ ಅಭಿನಯಿಸಿದ್ದೀರಾ ನಿಜವಾಗ್ಲೂ. ಅಂದರೆ ಶರೀಫ್ ಅಜ್ಜ ನಿಮ್ಮ ಒಳಗಡೆ ಇನ್ನೂ ಕುಳಿತಿದ್ದಾರೇನೋ ಅನಿಸ್ತಾ ಇದೆ. ಖಂಡಿತವಾಗಿ. ಯಾಕಂದರೆ ಏನಾಗುತ್ತೆ, ನೀವು ಹೆಚ್ಚು ಸಮಯ ನಾವು ಪಾತ್ರಗಳು ಮಾಡಬೇಕಾದ್ರೆ ಬೇರೆ ಬೇರೆ ಪಾತ್ರಗಳು ಮಾಡ್ತಾ ಇರ್ತೀವಿ, ಅದು ಪರಕಾಯ ಪ್ರವೇಶ ಅಂತ ಹೇಳ್ತೀವಿ, ನೃತ್ಯದಲ್ಲೂ ನಾವು ಮಾಡ್ತೀವಿ. ಆದರೆ ನಿರಂತರವಾಗಿ ಹೆಚ್ಚು ಕಾಲ ಇದ್ಬಿಟ್ರೆ ನಾವು ಬಿಡುತ್ತೆ. ಈ ಶೂಟಿಂಗ್ ಆದಮೇಲೆ ಎಷ್ಟೋ ಸರಿ ನಾನು ಅದೇ ಮೂಡಲ್ಲಿ ಅದೇ ಗುಂಗಲ್ಲಿ ಇರ್ತಾ ಇದೆ. ಯಾಕಂದರೆ 3 ತಿಂಗಳು 6 ತಿಂಗಳು ಇದು ಹಾಕ್ಬಿಡೋರು, ಏನು ಕ್ಯಾಂಪ್ ಹಾಕ್ಬಿಡೋರು ನಮಗೆ ಲಕ್ಷ್ಮೇಶ್ವರದಲ್ಲಿ, ಹುಬ್ಳಿ ಹತ್ರ. ಅಲ್ಲಿ ನಾವು ಇರ್ತಾ ಇದ್ವಿ. ನನಗೆ ಮೇಕಪ್ ಶುರುವಾದಾಗಿಂದ ಹೋಗಿ ಶೂಟ್ ಮುಗಿಸ್ಕೊಂಡ್ಬಂದು ರೂಮಲ್ಲಿ ಕೂತ್ಕೊಂಡ್ರು ನನಗೆ ಯಾರಾದರೂ ಬಂದು ಕರೆದ್ರೂ ನನಗೆ ಅದೇ ಮೂಡಲ್ಲೇ ಇರ್ತಾ ಇದ್ದೆ ನಾನು. ಬಟ್ ಅದು ಬಹಳ ಅನುಕೂಲ ಆಯಿತು. ಯಾಕಂದ್ರೆ ನನ್ನ ಪ್ರಕಾರ ಅದು ಒಂದು ಧ್ಯಾನ ಅಂಥೇಳಿ ಹೇಳಬೇಕು ಅದು. ಯಾಕಂದರೆ ಅದನ್ನು ನಾನು ಪಾತ್ರ ಮಾಡ್ತಾ ಇರಲಿಲ್ಲ, ನನ್ನ ಪಾತ್ರನ ಜೀವಿಸ್ತಾ ಇದ್ದೆ. ಈ ಫ್ರೇಮ್ ನಿಮ್ಮಿಂದ ಇದೆ ಅಂದರೆ ನಮ್ಮ ಭಾರತದ ಎಲ್ಲ ಮಹನೀಯರುಗಳು ನಿಮ್ಮಿಂದನೇ ನಿಂತಿದ್ದಾರೆ ಅನಿಸ್ತಾ ಇದೆ ನನಗೆ. ಯಾವುದಾದ್ರೂ 1-2 ಫ್ರೇಮ್ ಬಗ್ಗೆ ನಮ್ಗೆ ಹೇಳ್ಬೋದಾ ನೀವು, ಆ ಸಮಯ ಸಂದರ್ಭವನ್ನು? ಸುಮಾರು ಇದೆ ಸರ್, ಸುಮಾರು ಸಮಯಗಳಿದೆ ಇದರಲ್ಲಿ ಹೇಳ್ತಕ್ಕಂಥದ್ದು. ಎಲ್ಲ ನನಗೆ ಬೇಕಾದವರೇ ಇದ್ದಾರೆ ಇಲ್ಲಿ. ಹೌದು, ನಮ್ಮ ಹಂಸಲೇಖ ಸರ್ ಇದ್ದಾರೆ, ಅವ್ರಿಗೂ ಅಷ್ಟೇ ಅವ್ರ ಜೊತೆನೂ ಕೆಲಸ ಮಾಡಿದ್ದೀನಿ. ಹಂಸಲೇಖ ಸರ್ ಅವ್ರದ್ದು ಮೈಸೂರು ಪ್ಯಾಲೇಸಲ್ಲಿ ಕಾರ್ಯಕ್ರಮ ಆಗಿತ್ತು, ಅವ್ರ ಸಂಗೀತ ನಿರ್ದೇಶನ ಮಾಡಿದ ನಮ್ಮ ವಿಶೇಷ ಚೇತನರು ಮಾಡಿದ್ರು. ಅವ್ರಿಗೂ ಅಷ್ಟೇ ನನ್ನ ಕೆಲಸ ಅಂದರೆ ಬಹಳ ಇಷ್ಟ. ಆಮೇಲೆ ಇವರಂತೂ ನಮ್ಮ ಪದ್ಮಭೂಷಣ ನಮ್ಮ ವೀರೇಂದ್ರ ಹೆಗಡೆ ಅವರು, ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವ್ರಿಗೂ ಸಹ ಬಹಳ ಇಷ್ಟ. ಧೋನಿ, ಮಹೇಂದ್ರ ಸಿಂಗ್ ಧೋನಿ ಎಷ್ಟೋ ಸರಿ ಬಂದು ನನ್ನ ಕಾರ್ಯಕ್ರಮದಲ್ಲಿ ನೋಡಿ ನನ್ನ ಜೊತೆ ಕೂತಿದ್ದಾರೆ. ನನ್ನ ಜೊತೆಯಲ್ಲೇ ಕೂತ್ಕೊಂಡು ತುಂಬ ಡಿಸ್ಕಸ್ ಮಾಡೋರು ಅವರು. ಹೌ ಕ್ಯಾನ್ ಯು ಡೂ ಲೈಕ್ ದ್ಯಾಟ್, ಸೋ ವಂಡರ್ಫುಲ್ ಇಟ್ ಈಸ್ ಅಂತ ಹೇಳ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ರು. ಇನ್ನೊಂದು ಮರೆಯಲಾಗದಂಥದ್ದು ಈ ಅಮೀರ್ ಖಾನ್ ಇದು ನನಗೆ ಅವಾರ್ಡ್ ತೊಗೋತಾ ಇದ್ದೀನಿ, ಈ ಸೂಪರ್ ಐಡಲ್ ಮೇಕರ್ ಅವಾರ್ಡ್ ಅಂತ ಹೇಳ್ಬಿಟ್ಟು. ಸೂಪರ್ ಇವರೆಲ್ಲ ನಾನು ಸೂಪರ್ ಐಡಲ್ ಮಾಡಿದ್ನಲ್ಲ, ಸೂಪರ್ ಸ್ಟಾರ್ಸ್ ಮಾಡಿದ್ನಲ್ಲ, ಅವ್ರನ್ನ ಮೇಕರ್ ಅಂತ ಹೇಳಿ ನನಗೆ ಅವಾರ್ಡ್ ಕೊಟ್ಟರು. ಅವ್ರದ್ದು ನೆನಪಿಡುವಂಥದ್ದು ಯಾಕಂತ ಹೇಳಿದ್ರೆ, ಅವ್ರದ್ದೊಂದು ಸತ್ಯಮೇವ ಜಯತೆ ಅಂತ ಹೇಳಿ ಒಂದು ಎಪಿಸೋಡ್ ಬರ್ತಾ ಇತ್ತು, ತುಂಬ ಪಾಪ್ಯುಲರ್ ಇತ್ತು. ಅದರ ಡಿಸೇಬಲ್ ಎಪಿಸೋಡ್ ಸಾಂಗ್ಸ್ನೆಲ್ಲ ನಾನೇ ಡೈರೆಕ್ಟ್ ಮಾಡಿದೆ, ಚಂದೇ ಪೇ ಚಂದ ಅಂತ ಹೇಳ್ಬಿಟ್ಟು. ಬಹಳ ಪರ್ಫೆಕ್ಷನಿಸ್ಟು ಅಮೀರ್ ಖಾನ್. ನನ್ನ ಕರೆಸ್ಕೊಂಡಿದ್ರು, ನಾನು ಸುಮಾರು ದಿನ ಹೋಗಿ ಅವ್ರ ಜೊತೆಯಲ್ಲಿ ಇದ್ದೆ. ಅವರು ನಿಮಗೆ ಫ್ಲೋರ್ ಯಾವ ಥರ ಬೇಕು, ವೀಲ್ ಚೇರ್ ಬರುತ್ತಲ್ಲ, ಮತ್ತು ರ್ಯಾಮ್ಸ್ ಹೇಗೆ ಬೇಕು, ಆಮೇಲೆ ಒಂದ್ಸರಿ ಹಾಡು ಸಹ ಕಳಿಸ್ಕೊಟ್ರು ನನಗೆ. ನಾನು ಹಾಡು ಕೇಳಿಬಿಟ್ಟು, ಇಲ್ಲ ನೀವು ಟಕ್ ಅಂತ ಶುರು ಮಾಡ್ತಾ ಇದ್ದೀರಾ, ನಾವು ಪೊಸಿಷನ್ ತೊಗೋಬೇಕಾಗುತ್ತೆ, ಆ ಮೂಡಲ್ಲಿ ಬರಬೇಕು ಆರ್ಟಿಸ್ಟ್ ಎಲ್ಲ, ಫಸ್ಟ್ ಒಂದು ಆಲಾಪ ಹಾಕಿ ಆಮೇಲೆ ಚಂದೇ ಪೇ ಚಂದ ಅಂತೇಳಿ ಹಾಡು ಶುರು ಆಗಬೇಕಂದಾಗ ಪಾಸಿಟಿವ್ ಆಗಿ ತೊಗೊಂಡ್ರು ಅವರು. ಆಮೇಲೆ ನಾವು ಉಳ್ಕೊಂಡಾಗ ಬಂದು ಊಟ ಆಯಿತಾ, ಏನು ಊಟ ಏನಾದ್ರು ಬೇಕಾ, ಎಲ್ಲ ಸರಿ ಇತ್ತಾ, ಆಮೇಲೆ ಎಲ್ಲಿ ಇದ್ದಾರೆ ಮಕ್ಕಳೆಲ್ಲ ಅಂತ ಬರೋದು, ಒಬ್ಬೊಬ್ಬರನ್ನ ಮಾತಾಡಿಸೋದು. ಆಮೇಲೆ ಬಂದು ಫೋಟೋ ತೊಗೋಬೇಕು ಅಂತ ಹೇಳಿದ್ವಿ. ಆಯ್ತು, ಬಂದು ನಿಂತ್ಕೊಂಡ್ರು, ಗ್ರೂಪ್ ಫೋಟೋ ತೊಗೊಂಡ್ಬಿಟ್ರಿ. ಇನ್ನು ಮಕ್ಕಳು ಸುಮ್ಮನೆ ಇರಬೇಕಲ್ಲ, ನನ್ನ ಜೊತೆ ಸಪ್ರೇಟ್ ಆಗಬೇಕು ಅಂತ ಕೇಳಿಸ್ಕೊಂಡ್ಬಿಟ್ರು. ಅದು ನಾನು ಆ ಥರ ಎಲ್ಲ ಹೇಳಬಾರ್ದು, ಆಯ್ತಲ್ಲ ಸಾಕ್ಬಿಡಿ, ಇಲ್ಲ ನಾನು ಸಪ್ರೇಟಾಗಿ ತೊಗೋಬೇಕು ಅಂತ. ಒಬ್ಬೊಬ್ಬರನ್ನ ಕರೆದು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಪ್ರೀತಿಯಿಂದ ಮಾತಾಡಿಸಿ, ಯಾರು ಸ್ಟಾರ್ಗಳೆಲ್ಲ ಎಲ್ಲೆಷ್ಟು ಟೈಮ್ ಕೊಡ್ತಾರೆ, ನಿಲ್ಲಿಸ್ಕೊಂಡು ಮಾತಾಡಿಸಿ ಎಲ್ಲರೂ ಜೊತೆನೂ ಫೋಟೋ ತೆಗೆಸ್ಕೊಂಡು ಎಲ್ಲ ಮಾಡಿದ್ರು. ಆಮೇಲೆ ಒಂದು ಮಾತು ಹೇಳಿದವ್ರು ನೆನಪಿರೋದೇನೆಂದರೆ, ನಾವು ರಿಹರ್ಸಲ್ಗಳು ನಡೀತಾ ಇತ್ತು, ಅಲ್ಲೆಲ್ಲ ಏನಂತ ಹೇಳಿದ್ರೆ ಒಂದು 50-60 ಕ್ಯಾಮ್ರಾಗಳು, ಅಲ್ಲಿ ಆನ್ಲೈನ್ ಎಡಿಟಿಂಗ್ ಡೈರೆಕ್ಟರ್ ಬೇರೆ ಇರ್ತಾರೆ, ಟಕ 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 ಅಂತ ಇದು ಮಾಡೋದಕ್ಕೋಸ್ಕರ. ಅದು ಆಯಿತು, ರಿಹರ್ಸಲ್ ಆಯಿತು, 2 ಸರಿ ರಿಹರ್ಸಲ್ ಆಯಿತು. ಮೊನ್ನೆ ಸರಿ ರಿಹರ್ಸಲ್ಗೆ ಬಂದು ನಮ್ಗೆ ನಿಲ್ಲಿಸ್ಬಿಟ್ಟು ಅದೇನು ಹೇಳಿದ್ರು ಗೊತ್ತಿಲ್ಲ ಆನ್ಲೈನ್ ಡೈರೆಕ್ಟ್ರಿಗೆ. ನನಗೆ ಬಂದು ಹೇಳಿ ತುಂಬ ಚೆನ್ನಾಗಿದೆಯಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಅದು ಅವರು ರಿಹರ್ಸಲ್ ಮಾಡ್ಕೊ ಅವ್ರಿಗೋಸ್ಕರ ಆಯಿತು. 2 ರಿಹರ್ಸಲ್ ಆಯಿತು ಅಂತ ಬಟ್ ಆಮೇಲೆ ಶೂಟಿಂಗ್ ಎಲ್ಲ ಆಯಿತು. ಹೊರಡೋ ಟೈಮಲ್ಲಿ ತುಂಬ ಒಳ್ಳೆ ಹೇಳಿದ್ರು, ಹಮಾರೆ ಫಿಲ್ಮ್ಸ್ ಮೇ काफ़ी सारे टेक्स होते हैं, लेकिन आपके शो में एक ही टेक होता है, रीटेक नहीं होता. आप लोग सुपरस्टार है, हम लोग सुपरस्टार नहीं है. ಸೊ ಅದೆಲ್ಲ ಅದು ಸತ್ಯ. ಅದು ಈಗ ಏನು ಶೂಟ್ ಮಾಡಿದ್ರಿ, ಈಗ ಶಿವತಾಂಡವ ಸ್ತೋತ್ರ ಒಂದೇ ಸರಿ ಮಾಡಿ ಮುಗಿಸ್ಬಿಟ್ವಿ ನಾವು, ಒಂದೇ ಟೇಕ್ ಅದು.
ನೀವು ಎಕ್ಸ್ಟ್ರಾ ಕ್ಯಾಮ್ರಾಗಳು ಇಟ್ಕೋಬೇಕು. ಖಂಡಿತ. ಸೊ ಹಾಗಾಗಿ ಇದನ್ನು ನೀವು ರೀಟೇಕ್ ಮಾಡಿ ಅಂದರೆ, ಯಾಕಂದ್ರೆ ಸಿನಿಮಾ ಥರ ಅಲ್ವಲ್ಲ, ಆ್ಯಕ್ಷನ್ ಚೆನ್ನಾಗಿ ಡಿಶುಮ್ ಅಂತ ಹೊಡೆದ ಆ್ಯಕ್ಷನ್ ಸರಿ ಬರಲಿಲ್ಲ, ಇನ್ನೊಂದು ಸರಿ ತಗೋ 50 ಸರಿ ತಗೋ. ಸೊ ನಮ್ಮ ಡಾನ್ಸಲ್ಲಿ ರೀಟೇಕ್ಸು ಇರೋದಿಲ್ಲ. ಒನ್ಸ್ ಮೋರ್ ಇರುತ್ತೆ, ಒನ್ಸ್ ಮೋರ್ ಇರುತ್ತೆ ಆಡಿಯನ್ಸ್ಗೋಸ್ಕರ, ಹೌದು, ಒನ್ಸ್ ಮೋರ್ ಇರುತ್ತೆ ವಿನಃ, ಬಟ್ ತಪ್ಪು ಮಾಡಿದ್ವಿ ಅಂತ ರೀಟೇಕ್ ಇರೋದಿಲ್ಲ. ಹೌದು ಸರ್. ಇಷ್ಟು ಸಮಯದವರೆಗೆ ನೀವು ನಿಮ್ಮ ಜೀವನದ ಎಲ್ಲ ಪಯಣವನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಇವತ್ತು ನೀವು ಹಿಂದಕ್ಕೆ ತಿರುಗಿ ನೋಡಿದ್ರೆ, ಮತ್ತೆ ಇಲ್ಲಿ ಈ ಸ್ಥಾನವನ್ನು ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಒಂದು ಶೋ ಮಾಡ್ತೀನಿ, ನೆಕ್ಸ್ಟ್ ಶೋ ಹೊಟ್ಟೋಗ್ತೀನಿ, ನೆಕ್ಸ್ಟ್ ಕ್ರಿಯೇಟಿವಿಟಿ, ನೆಕ್ಸ್ಟ್ ಏನು ಮಾಡಬೇಕು ಅಂತಕ್ಕಂಥದ್ದನ್ನೇ ನಾನು ನೋಡ್ಕೊಂಬಂದಿದ್ದೀನಿ. ಮೊನ್ನೆ ಡಿಸೆಂಬರ್ಗೆ ನಾನು 58ನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡಿದೆ. ನನಗೂ ಗೊತ್ತಿಲ್ಲ 58 ವರ್ಷ ಹೇಗೆ ಕಳೆದು ಬಿಡ್ತು ಅಂತ. ಅನಿಸ್ತಾ ಇಲ್ಲ ನಿಮ್ಗೆ ಅಷ್ಟು ವಯಸ್ಸು ಇದೆ ಅಂತ ಹೇಳಿ. ಸೊ ನನಗೆ ಗೊತ್ತಾಗಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಹಿಂದೆ ನನಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ ತುಂಬ ಕೆಲಸ ಇದೆ ಹಿಂದೆ ಮುಂದೆ ಮಾಡಬೇಕಾಗಿರ್ತಕ್ಕಂಥದ್ದು. ಆದರೆ ಒಂದು ಚಿಂತೆ, ಅದು ನಾನು ಆಡಿಯನ್ಸ್ಗೂ ಸಹ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, 40 ವರ್ಷಗಳ ಕಾಲ ಕಷ್ಟಪಟ್ಟು ಇಂಥ ಅಮೋಘವಾಗಿರ್ತಕ್ಕಂಥ ನೃತ್ಯ ಸಂಯೋಜನೆಗಳನ್ನು ಮಾಡಿದ್ದೀನಿ. ಯಾವುದೇ ರೀತಿ ಕಾರ್ಯಕ್ರಮ ಆಗಿರಲಿ, ಅದು ಫೌಂಡರ್ಸ್ ಡೇ ಆಗಿರಲಿ, ಕಾನ್ಫರೆನ್ಸ್ ಆಗಿರಲಿ, ಏನೇ ಕಾರ್ಯಕ್ರಮ ಆಗಿರಲಿ, ಆ ಒಂದು ಕಾರ್ಯಕ್ರಮಕ್ಕೆ ಸೂಟ್ ಆಗುವಂಥ ನೃತ್ಯ ಕಾರ್ಯಕ್ರಮಗಳು ನಮ್ಮಲ್ಲಿವೆ. ಅದನ್ನು ನೀವೆಲ್ಲ ಆರ್ಗನೈಸ್ ಮಾಡಬೇಕು. ನೀವು ಇವರಿಗೆ ಅವಕಾಶಗಳನ್ನು ಕೊಡಬೇಕು. ನಾನು ಹೇಳೋದಲ್ಲ, ಅಡುಗೆ ನಾನು ಮಾಡಿದ್ದೀನಿ, ಬಡಿಸುವ ಕಾರ್ಯವನ್ನಾದರೂ ಮಾಡಿ ಅಂತ ಹೇಳೋದು. ಪ್ರತಿ ಸಂಸ್ಥೆಯಲ್ಲಿ, ಪ್ರತಿ ಕಂಪನಿಯಲ್ಲಿ ಒಂದು ಆ್ಯನ್ಯುವಲ್ ಡೇ ಆಗುತ್ತೆ, ಕಾನ್ಫರೆನ್ಸ್ ಆಗುತ್ತೆ, ಗೆಟ್ ಟುಗೆದರ್ ಆಗುತ್ತೆ, ಫ್ಯಾಮಿಲಿ ನೈಟ್ಸ್ ಆಗುತ್ತೆ. ನನಗೇನಿಸುತ್ತೆ ಅಂತ ಹೇಳಿ, ಇಂಥ ಒಳ್ಳೆಯ ಒಂದು ಕಲಾವಿದರನ್ನು, ವಿಶೇಷ ಚೇತನ ಕಲಾವಿದರಿಗೆ ಅವಕಾಶವನ್ನು ತಾವು ಕೊಡಬೇಕು. ಅವಾಗ ಏನನ್ನಿಸುತ್ತೆ, ನಾವೆಲ್ಲ ಇಷ್ಟೆಲ್ಲ ಕಲ್ತಿದ್ದಕ್ಕೋಸ್ಕರ ಒಂದು ಸಾರ್ಥಕ ಆಯಿತು, ನಮ್ಮ ಕಲೆನ ಜನ ನೋಡ್ತಿದ್ದಾರೆ ಅಂತೇಳಿ ಸಂತೋಷ ಆಗುತ್ತೆ. ಅದೊಂದೇ ನಾನು ಮಾತನ್ನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಮೇಡಮ್. ತುಂಬಾ ಖುಷಿ ಆಯಿತು ಸರ್. ಇದನ್ನು ನೋಡ್ತಾ ಇರೋ ಪ್ರತಿಯೊಬ್ಬರು ನಿಮ್ಮನ್ನು ಆದಷ್ಟು ಬೇಗ ರೀಚ್ ಆಗ್ತಾರೆ. ಈ ನಮ್ಮ ಏನಿದ್ದಾರೆ ವಿಕಲಚೇತನ ನೃತ್ಯ ಕರ್ನಾಟಕದ ಪ್ರತಿ ಒಂದೊಂದು ವೇದಿಕೆಗಳಲ್ಲಿ ಪ್ರದರ್ಶನ ಆಗುತ್ತೆ. ನೀವು ಹೆಂಗೂ ಹೊರದೇಶಗಳಲ್ಲಿ ಈಗಾಗಲೇ ಪ್ರದರ್ಶನ ಮಾಡಿದ್ರೆ, ನಮ್ಮ ಕರ್ನಾಟಕದ ಪ್ರತಿಯೊಂದು ವೇದಿಕೆಯಲ್ಲಿ ಪ್ರದರ್ಶನ ಆಗಲಿ, ಅದೆಲ್ಲವನ್ನು ನಾವು ನೋಡುವಂತಾಗಲಿ, ನಮ್ಮ ವೀಕ್ಷಕರು ನೋಡುವಂತಾಗಲಿ, ನಮ್ಮೆಲ್ಲರಿಗೂ ಒಂದು ಬಹುದೊಡ್ಡ ಮನರಂಜನೆ ಸಿಗುವಂತಾಗಲಿ ಅಂತ ನಾವು ಆಶಿಸ್ತೀವಿ. ನಮ್ಮೂರು ಅಂತ ಯಾಕೆ ಹೆಮ್ಮೆ ಹೇಳುತ್ತೆ ಅಂತೇಳಿ, ಅದು ನಮ್ಮ ಜನ್ಮಭೂಮಿ. ಹೌದು, ನಮ್ಮೂರೇ ಇಲ್ಲಂದರೆ ನಾವೆಲ್ಲೇ ಸ್ವಾಮಿ? ಇದು ನಮ್ಮೂರು, ನೀವೆಲ್ಲ ನಮ್ಮವರು. ಓಕೆನಾ? ಓಕೆ ಸರ್.